ಯಾವ ಜನಾಂಗಕ್ಕೂ ತೃಪ್ತಿ ಆಗದಂಥ ಒಂದು ಒಳ ಮೀಸಲಾತಿ ಆದೇಶ ಇದೆ. ಇದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನೀವು ಮಾಡಿ, ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಆದರೂ ಮಾಡಿ, ನಾಗಮೋಹನ್ ದಾಸದ ವರದಿ ಪ್ರಕಾರ ಆದರೂ ಮಾಡಿ, ಮಾಧುಸ್ವಾಮಿ ವರದಿ ಪ್ರಕಾರ ಆದರೂ ಮಾಡಿ. ನೀವು ರಾಜಕೀಯ ತೇಪೆ ಹಚ್ಚುವಂಥ ಕೆಲಸ ಅವ್ರು ಹೇಳಿದ್ರು. ಎಚ್ ಕೆ ಪಾಟೀಲ್ರೇ ಪ್ರೆಸ್ ಮೀಟ್ ಮಾಡಿದ್ರು. ಏನು ಹೇಳಿದ್ರು ಅಂದ್ರೆ, ಮಹದೇವಪ್ಪ, ಶಿವರಾಜ್ ತಂಗಡಿಗೆ ಮತ್ತು ಡಾಕ್ಟರ್ ಪರಮೇಶ್ವರ್ ಸಂತೃಪ್ತ ಆಗ್ಯಾರಂತ. ಅವ್ರನ್ನ ಸಂತೃಪ್ತಿ ಮಾಡೋ ಸಲುವಾಗಿ ಕೇಳಿಲ್ಲ ನಾವು ಒಳ ಮೀಸಲಾತಿ. ಬಡವ್ರ ಮಕ್ಕಳು ಗುಡಿಸಲ್ದಾಗಿದಾರಲ್ಲ ಅವ್ರ ಸಲುವಾಗಿ ಕೇಳಿದೆ. ಮತ್ತು ಇದ್ರ ನೆಪದಲ್ಲಿ ಒಂದೊಂದು ಸರಿ ಅಧಿಕಾರಕ್ಕೆ ಬಂದಾಗಲೂ ಇದಕ್ಕೆ ಹಣ ಖರ್ಚು. ಈಗ ನಾಗಮೋಹನ್ ದಾಸ್ ಒಳ ಮೀಸಲಾತಿ ಸಂದರ್ಭದಲ್ಲೂ 100 ಕೋಟಿ ಖರ್ಚು ಮಾಡಿದ್ರಿ ಸಮೀಕ್ಷೆಗೆ ಅಂಥೇಳಿ. ಈಗಲೂ 400-500 ಕೋಟಿ ಖರ್ಚು ಮಾಡೋಕ್ಕೆ ಹೊಟ್ಟಿದ್ದೀರಿ. ಇದೇನು ದುಡ್ಡು ಹೊಡಿಯೋಕ್ಕೆ ಅಂತಲೇ ಈ ಥರದ ಸ್ಕೀಮ್ ಹುಡ್ಕೊಂಬರ್ತೀರೋ ಏನೋ? ಏನಕ್ಕೆ ಹುಡ್ಕೊಂಬರ್ತೀರಿ? ಈ ಥರದ್ದು ಏನಾದ್ರು ದುಡ್ಡು ಹೊಡಿಯೋಕ್ಕೇನೆ ಈ ಥರದ ಈ ಸ್ಕೀಮ್ ಹುಡ್ಕೊಂಡು ಬಂದು ಮಾಡ್ತೀರೋ ಏನೋ? ಇದು ಸ್ವಲ್ಪ ಯೋಚನೆ ಮಾಡಬೇಕಾದ ಸಂಗತಿ.